ಸರ್ಕಾರಿ ಶಾಲೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತೆ. ಆದರೆ ಬಿಸಿಯೂಟಕ್ಕಾಗಿ ಕೊಡ್ತಾ ಇರೋ ಆಹಾರ ಪದಾರ್ಥಗಳ ಕಳಪೆ ಗುಣಮಟ್ಟದ್ದಾಗಿದೆ. ತುಮಕೂರಿನ ಶಾಲೆಯಲ್ಲಿರುವ ಆಹಾರ ಪದಾರ್ಥಗಳನ್ನು ನೋಡಿದ್ರೆ ಆತಂಕ ಹುಟ್ಟಿಸುವಂತಿದೆ. ಬೇಳೆಯ ಸಿಚುವೇಶನ್ ಅನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವ ಮಟ್ಟಿಗೆ ಇಲ್ಲಿ ಅದರಲ್ಲಿ ಹುಳುಗಳು ಎದ್ದು ಕಾಣ್ತಾ ಇದೆ. ಬಿಸಿಯೂಟದ ತೊಗರಿ ಬೇಳೆಯಲ್ಲಿ ಹುಳುಗಳ ರಾಶಿ. ಬೇಳೆ ತುಂಬೆಲ್ಲ ಹುಳುಗಳು ಓಡಾಡ್ತಿವೆ. ಅಕ್ಕಿಯಂತೂ ಪೌಡರ್ನಂತಾಗಿದೆ. ಅಂದ್ಹಾಗೆ ತುಮಕೂರಿನ ವಡ್ರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಬಿಸಿಯೂಟಕ್ಕೆ ಬಳಸುತ್ತಿರುವ ದಿನಸಿ ಇದು. ನಾನೀಗ ತುಮಕೂರಿನ ವಡ್ಡರಹಳ್ಳಿ ಸರ್ಕಾರಿ ಶಾಲೆಯಲ್ಲಿದ್ದೇನೆ. ಬೇಳೆಯ ಸಿಚುವೇಶನ್ ಅನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವ ಮಟ್ಟಿಗೆ ಇಲ್ಲಿ ಅದರಲ್ಲಿ ಹುಳುಗಳು ಎದ್ದು ಕಾಣ್ತಾ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಈ ಪದಾರ್ಥಗಳು ಮಕ್ಕಳು ಓದಿಗೆ ಬರುವಂತಹ ಮಕ್ಕಳು ಏನಿರ್ತಾರೆ ಅವರಿಗೆ ಬಿಸಿಯೂಟದ ಯೋಜನೆ ಅಡಿಯಲ್ಲಿ ಮಧ್ಯಾಹ್ನಕ್ಕೆ ನೀಡುವಂಥ ಒಂದು ಆಹಾರಕ್ಕೆ ಬಳಕೆಯಾಗುವಂತಹ ಬೇಳೆ ಇದಾಗಿರುವಂಥದ್ದು. ಆದರೆ ಅದರ ಗುಣಮಟ್ಟವನ್ನು ನೀವು ನೋಡ್ಬೋದು. ಎಲ್ಲವೂ ಕೂಡ ಹುಳುಗಳು ಯಾವ ರೀತಿ ಇಲ್ಲಿ ಪಿತ ಅಂತ. ವಿಷಯ ಏನಂದ್ರೆ, ಸೆಪ್ಟೆಂಬರ್ನಲ್ಲಿ ಶಾಲೆಗೆ ಬಂದಿರುವ ತೊಗರಿ ಬೇಳೆಯಲ್ಲಿ ಹುಳುಗಳು ರಾರಾಜಿಸ್ತಿವೆ. ದಾಸ್ತಾನು ಕೋಣೆ ಶುಚಿಯಾಗಿದ್ರೂ ಆಹಾರ ಪದಾರ್ಥಗಳಲ್ಲಿ ಹುಳುಗಳೇ ತುಂಬಿ ತುಳುಕ್ತಿವೆ. ಇನ್ನು ತುಮಕೂರಿನ ಬಿಎ ಗುಡಿಪಾಳ್ಯ ಶಾಲೆಯಲ್ಲಿ ಬಿಸಿಯೂಟಕ್ಕೆಂದು ನೀಡಿದ್ದ ತೊಗರಿ ಬೇಳೆ ಹಾಳಾಗ್ತಿತ್ತು. ಹೀಗಾಗಿ ಶಾಲಾ ಸಿಬ್ಬಂದಿ ತೊಗರಿ ಬೇಳೆಯನ್ನ ಬಿಸಿಲಿಗೆ ಹಾಕಿದ್ರು. ದಾವಣಗೆರೆಯಲ್ಲೂ ಹುಳದ ಊಟ, ಮುಖ್ಯ ಶಿಕ್ಷಕ ಅಮಾನತು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಬನ್ನಿಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಬಿಸಿಯೂಟದ ಅನ್ನ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿತ್ತು. ಡಿಸೆಂಬರ್ 14ರಂದು ಈ ಘಟನೆ ಬೆಳಕಿಗೆ ಬಂದಿತ್ತು. ಇದೀಗ ನಿರ್ಲಕ್ಷ್ಯ ಆರೋಪದಡಿ ಮುಖ್ಯ ಶಿಕ್ಷಕ ಶಿವು ನಾಯ್ಕರನ್ನ ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಹೊರಡಿಸಿದ್ದಾರೆ. ಜಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕಬನ್ನಿಹಟ್ಟಿಯಲ್ಲಿ ಆಗಿತ್ತು, ಅದು ಅವ್ರಿಗೆ ರಿಮೂವ್ ಮಾಡಿದ್ದೀವಿ ಮತ್ತು HMಗೆ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ ಕಾರಣ ಏನಂದರೆ, ಪ್ರತಿ ಆ ಜವಾಬ್ದಾರಿ ಹೆಡ್ ಮಾಸ್ಟರ್ದ ನೋಡೋದು ಯಾವ ರೀತಿ ಬಿಸಿ ಊಟ ಮಾಡ್ತಾ ಇದ್ದಾರೆ, ಯಾವ ರೀತಿ ಸರಿಯಾಗಿ ಇದೆಯಾ ಇಲ್ಲ, ಬೆಳೆಗಳು ಸರಿಯಾಗಿದೆಯೇ. ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತೆ. ಆದರೆ ಬಹುತೇಕ ಶಾಲೆಗಳಲ್ಲಿ ವಿತರಿಸುತ್ತಿರುವ ದಿನಸಿ ಕಳಪೆ ಗುಣಮಟ್ಟದ್ದು ಅನ್ನೋದಂತೂ ನಿಜ. ತುಮಕೂರಿನಿಂದ ಜಗದೀಶ್ ಜೊತೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿಂಬಾಳ ಗ್ರಾಮದಲ್ಲಿ ಶಾಲೆಗೆ ಮುಖ್ಯೋಪಾಧ್ಯಾಯ ಕುಡಿದು ಬಂದಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ಗ್ರಾಮಸ್ಥನಿಗೆ ಶಿಕ್ಷಕ ಆವಾಜ್ ಹಾಕಿದ್ದಾನೆ. ಕುಡಿದು ಬಂದಿದ್ದೀನಿ, ಏನ್ ಮಾಡ್ತೀಯಾ ಮಾಡ್ಕೋ ಅಂತ ಹೇಳಿದ್ದಾನೆ. ಇನ್ನು 6 ತಿಂಗಳಲ್ಲಿ ರಿವಲ್ವರ್ ಜೇಬ್ನಲ್ಲಿ ಇಟ್ಕೊಳ್ತೀನಿ ಅಂತಾನೂ ಆವಾಜ್ ಹಾಕಿದ್ದಾರೆ. ನಿಮ್ಮದಿಂದ ನಮ್ದು ರೆಕಾರ್ಡ್ ಬರಬೇಕು. ಭೀಮನಗರ ಶಾಲೆ ಅಂದ್ರೆ ಭಾರಿ ಅದ ಹಿಂಗೆ ಕುಡಿದು ಬರೋಣ ಆಗ್ತದ್ರಿ. ನೋಡ್ರಿ, ನೀವು ಶಾಣ್ಯರಿದ್ರಿ, ನಮಗೆ ನೌಕರಿ ಆಗ್ಯದ, ನಿಮ್ಗೆ ಆಗಿಲ್ಲ. ಇಟ್ಟು ಮೇಲೆ ನಾವು